रामानुजमुनिकरुणालब्धवेदान्तयुग्मं श्रीमच्छ्रीवासयोगीश्वरगुरुपदयोरर्पितस्वात्मभारं श्रीमच्छ्रीरङ्गनाथाक्वयमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम्। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। जयत्याश्रितसन्त्रासध्वान्तविध्वंसनोदयः प्रभावान् सीतया देव्या परमव्योमभास्करः। ಭಗವದ್ಗುಣಾನುಭವ ವಾಹಿನಿಯ ಪ್ರೇಕ್ಷಕರೆಲ್ಲರಿಗೂ ಕೂಡ ವಿಶೇಷವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಯಪಡಿಸೋದಕ್ಕೆ ಆಸೆ ಪಡ್ತೇನೆ. ಶ್ರೀರಾಮಚಂದ್ರ ಲೋಕೋಜ್ಜೀವನಾರ್ಥವಾಗಿ ಅವತಾರ ಮಾಡಿದಂತಹ ಪರಮಪುರುಷ. ಕ್ರಿಯಾ ಕೇವಲ ಮುತ್ತರಂ ಎಂಬುದಾಗಿ ತನ್ನ ಅನುಷ್ಠಾನದ ಮೂಲಕ ಲೋಕಕ್ಕೆಲ್ಲ ಸನ್ಮಾರ್ಗವನ್ನು ತೋರಿಸಿದವನು. ಉಪದೇಶ ಮಾರ್ಗ, ಅನುಷ್ಠಾನ ಮಾರ್ಗ ಅಂತ ಎರಡು ಮಾರ್ಗಗಳುಂಟು. ಉಪದೇಶ ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ಎಲ್ಲರೂ ನಡ್ಕೋಬೇಕೋ ಅದನ್ನು ಉಪದೇಶ ಮಾಡಿ ಆ ಉಪದೇಶವನ್ನು ಯಾರು ಪೂರ್ಣವಾಗಿ ಆಚರಿಸ್ತಾರೋ ಅವರಿಗೆ ಅದರಿಂದ ಪ್ರಯೋಜನ ಉಂಟಾಗುತ್ತೆ. ಅನುಷ್ಠಾನ ಮಾರ್ಗದಲ್ಲಿ ಉಪದೇಶ ಏನೂ ಮಾಡದೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನೋದನ್ನು ತಾನು ಅನುಷ್ಠಿಸಿ ತೋರಿಸಿದಾಗ ಅವನ ಅನುಷ್ಠಾನವನ್ನೇ ಮಿಕ್ಕವರುಗಳು ಅನುಕರಿಸಿದ್ದೇ ಆದರೆ ಅವರುಗಳಿಗೆ ವಿಶೇಷವಾದಂತಹ ಪ್ರಯೋಜನ ಸುಲಭದಲ್ಲಿ ದೊರೆಯುತ್ತೆ. ಶ್ರೀರಾಮಚಂದ್ರ ಅನುಷ್ಠಾನ ಮಾರ್ಗವನ್ನು ಎತ್ತಿ ಹಿಡಿದವನು. ಕ್ರಿಯಾ ಕೇವಲ ಉತ್ತರಂ ಎಂಬುದಾಗಿ ಮಾಘ ಕವಿ ಹೇಳ್ತಾನೆ. ಉತ್ತಮವಾದದ್ದು ಯಾವುದು ಅಂತಂದರೆ ನಾವು ಆಚರಣೆಯಲ್ಲಿ ತೋರುವಂಥದ್ದು ಅಂತ. ಶ್ರೀರಾಮಚಂದ್ರ ಯಾವ ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೋದನ್ನು ತನ್ನ ಆಚರಣೆಯ ಮೂಲಕ ತೋರಿಸಿಕೊಟ್ಟ. ಉತ್ತಮವಾದಂತಹ ಗುಣಗಳನ್ನು ಹೊಂದಿದ್ದೇ ಆದರೆ ಮಾತ್ರವೇ ಎಲ್ಲರ ಹೃದಯವನ್ನು ಪೂರ್ಣವಾಗಿ ಅಲಂಕರಿಸಬಹುದು. ಶ್ರೀರಾಮಚಂದ್ರ ಅಂತಹ ಸಮಸ್ತ ಕಲ್ಯಾಣ ಗುಣಗಳಿಗೂ ನೆಲೆಮನೆಯಾಗಿದ್ದು ಎಲ್ಲರ ಹೃದಯವನ್ನು ಪೂರ್ಣವಾಗಿ ಆವರಿಸಿಕೊಂಡು ನಿಂತಹ ಉತ್ತಮ. ಆ ಗುಣಗಳಲ್ಲಿ ವಿಶೇಷವಾದಂತಹ ಗುಣಗಳು ಯಾವುದು ಅಂತಂದರೆ ಸರ್ವಭೂತಗಳಲ್ಲಿಯೂ ದಯೆ ಎಂಬಂಥದ್ದು, ಎಲ್ಲರಲ್ಲಿಯೂ ಕರುಣೆ, ಎಲ್ಲರಲ್ಲಿಯೂ ವಿಶೇಷವಾದ ಕರುಣೆ ಇದ್ದವನಾದ್ದರಿಂದ ಎಲ್ಲರೂ ಸುಲಭದಲ್ಲಿ ಉಜ್ಜೀವನ ಹೊಂದೋದಕ್ಕೆ ಯಾವ ಮಾರ್ಗವನ್ನು ಅನುಷ್ಠಿಸಬೇಕು ಅನ್ನೋದನ್ನು ತಾನು ತೋರಿಸಿಕೊಟ್ಟ. ಸ್ಪೃಹೆ ಎಂಬುದು ತುಂಬ ದೊಡ್ಡ ಕೆಟ್ಟ ಗುಣ. ಯಾವುದರಲ್ಲಿಯೂ ಆಸಕ್ತಿ ಮುಂಥದ್ದು, ಅಧಿಕವಾದಂತಹ ಆಸಕ್ತಿ ಮುಂಥದ್ದಿರಬಾರ್ದು. ಹಣ ಮುಂಥದ್ರಲ್ಲಿ ಯಾರಿಗೂ ಆಸಕ್ತಿ ಮುಂಥದ್ದಿರಬಾರ್ದು. ಶ್ರೀರಾಮಚಂದ್ರ ಹೇಳ್ತಾನೆ, ನಾಹಂ ಅರ್ಥಪರೋ ದೇವಿ ಎಂಬುದಾಗಿ, ನಾ ಅರ್ಥಪರನಲ್ಲ ಎಂಬುದಾಗಿ ಹೇಳ್ತಾನೆ. ಕೈಕೇಯಿ ಈಗಲೇ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ಸಂತೋಷದಿಂದ ಹೊರಟ. ನಾಳೆ ದಿವಸ ಪಟ್ಟಾಭಿಷೇಕ ಎಂಬುದಾಗಿ ಹೇಳಿದಾಗ ಅವನಿಗೆ ಸಂತೋಷ ಏನಿರಲಿಲ್ಲ. ನಿನಗೆ ಪಟ್ಟಾಭಿಷೇಕ ಇಲ್ಲ, ನೀ ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ಸ್ವಲ್ಪವೂ ದುಃಖವಿಲ್ಲ. ಸುಖ ದುಃಖೇ ಸಮಯಕೃತ್ವ ಎಂಬುದಾಗಿ ಯಾವ ರೀತಿಯಲ್ಲಿ ಇರಬೇಕು ಸ್ಥಿತಪ್ರಜ್ಞ ಎಂಬುದನ್ನು ನಡೆಸಿ ತೋರಿಸಿಕೊಟ್ಟ. ನಾನು ಅರ್ಥಪರನಲ್ಲ, ನನ್ನನ್ನು ಋಷಿಗಳಿಗೆ ಸಮನಾಗಿ ನೋಡು ಎಂಬುದಾಗಿ ಶ್ರೀರಾಮಚಂದ್ರ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವನ ಮುಖಮಂಡಲ ಹೇಗಿತ್ತು ಅಂತಂದರೆ ಕಂಬರು ವರ್ಣನೆ ಮಾಡ್ತಾರೆ, ಅಪ್ಪೋದಲರಂದ ತಾಮರೆಯೈ ವೆನ್ರದಮ್ಮ ಅಂತ. ಆಗ ಅರಳಿರುವಂತಹ ತಾವರೆಗಿಂತ ಅತ್ಯಧಿಕವಾದಂತಹ ತೇಜಸ್ಸೊಂದಿಗೆ ಬೆಳಗಿದ ಶ್ರೀರಾಮಚಂದ್ರ ಎಂಬುದಾಗಿ ಹೇಳ್ತಾರೆ. ಇವುಗಳೆಲ್ಲವೂ ಕೂಡ ಲೋಕದ ಜನ ಅಂಥ ಸಿಚುಯೇಷನ್ನಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ಮಾರ್ಗದರ್ಶನವಾಗಿದೆ. ಶ್ರೀರಾಮಚಂದ್ರ ಇನ್ನೊಬ್ಬರ ವಸ್ತುಗೆ ಆಸೆ ಪಟ್ಟವನಲ್ಲ. ಯಾರೂ ಕೂಡ ಮಿಕ್ಕವರ ವಸ್ತುಗೆ ಆಸೆ ಪಡದೆ ದೇವರು ತಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತರಾಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾನೆ. ವಿಶೇಷವಾಗಿ ಕುಬೇರ ದೊಡ್ಡದಾದಂತಹ ವಿಮಾನವನ್ನೇ ಕೊಟ್ಟಾಗಲೂ ಆ ವಿಮಾನವನ್ನು ಉಪಯೋಗ ಮಾಡಿ ತಕ್ಷಣ ಹಿಂದಕ್ಕೆ ಕೊಟ್ಟು ಬಿಡ್ತಾನೆ. ಯಾರಾದರೂ ದೊಡ್ಡವರು ಅವರಿಗಾಗಿ ಏನಾದರೂ ವಿಶೇಷವಾಗಿ ಕೊಡುಗೆಗಳನ್ನು ಕೊಟ್ಟಿದ್ದೇ ಆದರೆ
ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದನ್ನು ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ. ಎಲ್ಲ ವಿಧವಾದಂತಹ ಉತ್ತಮವಾದಂತಹ ಗುಣಗಳಿಗೆ ನೆಲೆಮನೆಯಾಗಿ ಬಾಳದವನು ಶ್ರೀರಾಮಚಂದ್ರ. ಮಿಕ್ಕವರುಗಳಲ್ಲಿ ದೋಷ ಇದ್ದಿದ್ದೇ ಆದರೆ ಆ ದೋಷವನ್ನು ಸಾವಿರಾರು ದೋಷಗಳೇ ಇದ್ದರೂ ಅದು ಯಾವುದನ್ನೂ ಪರಿಗಣಿಸದೆ ಅವರಲ್ಲಿ ಒಂದು ಒಳ್ಳೆ ಗುಣ ಇದ್ದಿದ್ದೇ ಆದರೆ ಒಂದು ಒಳ್ಳೆ ಗುಣವನ್ನು ಮಾತ್ರ ಗ್ರಹಿಸ್ತಾ ಇದ್ದ ಭಗವಂತ ಶ್ರೀರಾಮಚಂದ್ರ ಎಂಬುದಾಗಿ ವಾಲ್ಮೀಕಿ ಅಪ್ಪಣೆ ಕೊಡಿಸ್ತಾರೆ. ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತಿ ಅಪಕಾರಾಣಂ ಶತಮಪಿ ಆತ್ಮವತ್ತಯ ಎಂಬುದಾಗಿ ಹೇಳ್ತಾರೆ. ದೋಷಗಳು ಅಪಕಾರಗಳು ಸಾವಿರಾರಿದ್ದರೂ ಕೂಡ ಅದು ಯಾವುದನ್ನೂ ಮನಸ್ಸಿಗೆ ಲೆಕ್ಕಕ್ಕೆ ತಗೊಳ್ಳದೆ ಯಾವುದಾದ್ರೂ ಒಂದು ಕಾರ್ಯ ಅದು ಪರಿಣಾಮದಲ್ಲಿ ಉಪಕಾರವಾಗಿ ಮುಗಿಯುತ್ತೆ ಅಂತಂದಾಗ ಅದು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದು ಎಂಬುದಾಗಿ ಅದನ್ನು ಕೊಂಡಾಡ್ತಾ ಇದ್ದಂತೆ ಶ್ರೀರಾಮಚಂದ್ರ. ಈ ಗುಣ ಎಲ್ಲಕ್ಕಿಂತ ಮಿಗಿಲಾದ ಗುಣ. ಮಿಕ್ಕವರುಗಳಲ್ಲಿ ಇರುವಂತಹ ಗುಣವನ್ನು ನಾವು ಗ್ರಹಿಸಬೇಕು. ನಮ್ಮಲ್ಲಿರುವಂತಹ ದೋಷ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಅದರಿಂದ ನಾವು ಹೊರಬರಬೇಕು. ಮಿಕ್ಕವರುಗಳ ದೋಷವನ್ನು ಕಾಣದೇ ಇರಬೇಕು. ಇದು ಉತ್ತಮರುಗಳ ಲಕ್ಷಣ. ಭಗವಂತ ಶ್ರೀರಾಮಚಂದ್ರ ಅಂತಹ ಕಲ್ಯಾಣ ಗುಣಗಳಿಗೆ ನೆಲೆಮನೆಯಾಗಿದ್ದ. ಯಾರಲ್ಲಿ ಏನು ದೋಷವಿದ್ರೂ ಆ ದೋಷವನ್ನು ದೊಡ್ಡದಾಗಿ ನೋಡಲಿಲ್ಲ. ವಿಶೇಷವಾಗಿ ಅವರುಗಳಿಗೆ ಅನುಗ್ರಹ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅದನ್ನು ಚೆನ್ನಾದ ರೀತಿಯಲ್ಲಿ ಬಳಸಿಕೊಂಡು ಅವರುಗಳಿಗೆ ಪೂರ್ಣವಾದ ಅನುಗ್ರಹವನ್ನೇ ಮಾಡಿದ. ಶ್ರೀರಾಮಚಂದ್ರನ ಹಿರಿಮೆ ಅನೇಕ ಕಡೆಗಳಲ್ಲಿ ವಾಲ್ಮೀಕಿಗಳು ಕೊಂಡಾಡಿದ್ದಾರೆ. ವಿರೋಧಿಗಳು ಕೂಡ ಶ್ರೀರಾಮಚಂದ್ರನನ್ನು ವಿಶೇಷವಾಗಿ ಹೊಗಳಿದ್ದಾರೆ. ವಿರೋಧಿಗಳ ಬಾಯಲ್ಲಿ ಹೇಳುವಾಗ ವಾಲ್ಮೀಕಿಗಳಿಗೆ ಅಪಾರವಾದ ಸಂತೋಷ. ಎಲ್ಲ ವಿರೋಧಿಗಳು ಕೂಡ ಶ್ರೀರಾಮಚಂದ್ರನ ಕೊಂಡಾಡಿದ್ದಾರೆ. ರಾವಣನೇ ಹೇಳ್ತಾನೆ, ಶತ್ರೋಹೋ ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈಹಿ ತಮ್ಮನ್ಯೇ ರಾಘವಂ ವೀರಂ ನಾರಾಯಣಂ ಅನಾಮಯಂ ಎಂಬುದಾಗಿ ಶ್ರೀರಾಮಚಂದ್ರನ ವೀರಶ್ರೀಯನ್ನು ಕೊಂಡಾಡ್ತಾನೆ. ಶ್ರೀರಾಮಚಂದ್ರನಲ್ಲಿದ್ದಂತಹ ಶೀಲಗುಣವನ್ನು ವಿಭೀಷಣ ಕೊಂಡಾಡ್ತಾನೆ. ಹೀಗೆಲ್ಲರೂ ಕೂಡ ವಿಶೇಷವಾಗಿ ಕೊಂಡಾಡುವಂತಹ ಕಲ್ಯಾಣ ಗುಣಗಳು ಭಗವಂತನಲ್ಲಿ. ವಿರೋಧಿಗಳೂ ಕೂಡ ಕೊಂಡಾಡುವಂತಹ ಕಲ್ಯಾಣ ಗುಣ. ವಿರೋಧಿಗಳಲ್ಲಿಯೂ ವಾತ್ಸಲ್ಯವನ್ನು ತೋರುವವನು. ಇದಿವ ರಾವಣ ಸ್ವಯಂ ಎಂಬುದಾಗಿ ರಾವಣನೇ ಬಂದರೂ ಕೂಡ ಅವನನ್ನು ರಕ್ಷಿಸಬೇಕು ಎಂಬಂತಹ ಉದಾತ್ತವಾದ ಧ್ಯೇಯವನ್ನು ಹೊಂದಿದ್ದವನು ಶ್ರೀರಾಮಚಂದ್ರ. ಅಂತಹ ಕಲ್ಯಾಣ ಗುಣಗಳಿಗೆ ನೆಲಮನೆಯಾಗಿರುವಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಅವನ ಗುಣಗಳಲ್ಲಿ ಲೇಷವಾದರೂ ನಾವು ಪಡೆಯುವಂತೆ ಅನುಗ್ರಹಿಸಲಿ. ನಮ್ಮೆಲ್ಲರಿಗೂ ಕೂಡ ಶ್ರೀರಾಮಚಂದ್ರ ಮಾರ್ಗದರ್ಶಿಯಾಗಿ ಮರ್ಯಾದಾ ಪುರುಷೋತ್ತಮನಾಗಿದ್ದು ಜೊತೆಯಲ್ಲಿಯೇ ಉನ್ನತವಾದಂತಹ ಒಂದು ಬಾಳ್ವೆಯನ್ನು ನಾವು ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಾಚಾ ಕೈಂಕರ್ಯವನ್ನು ಭಗವದರ್ಪಣೆ ಮಾಡ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.